ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಅತ್ತೆ ಸೊಸೆ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇವತ್ತು ನಾನು ನಮ್ಮ ಅಡುಗೆ ಮನೆಯಲ್ಲಿ ಎಲ್ರಿಗೂ ಚಿಕ್ಕವರಿಂದ ಹಿಡಿದು ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಗುವಂತಹ ಪಾನಿಪುರಿಯನ್ನು ಮಾಡ್ತಾಯಿದ್ದೀನಿ. ಬನ್ನಿ, ಇವಾಗ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸನ್ನು ತೊಗೊಂಡಿದ್ದೀನಿ ಅಂತ ತೋರಿಸೋದಕ್ಕಿಂತ ಮೊದಲು ನಾನು ನನ್ನ ಯೂಟ್ಯೂಬ್ ಮಂತ್ರವನ್ನು ಒಂದು ಸಾರಿ ಹೇಳ್ಬಿಡ್ತೀನಿ. ಅದೇನೆಂದರೆ, ದಯವಿಟ್ಟು ಫ್ರೆಂಡ್ಸ್ ಯಾರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಿರ್ವಿರೋ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಒಂದೊಂದು ಇಂಗ್ರೀಡಿಯೆಂಟ್ಸನ್ನು ನೋಡೋಣ. ಮೊದಲು ನಾನಿಲ್ಲಿ ಪಾನಿಪುರಿಗೆ ನೀರನ್ನು ಸ್ವಲ್ಪ ಉಗುರು ಬೆಚ್ಚಗೆ ಆಗೋಷ್ಟು ಕಾಯಿಸಿಟ್ಕೊಂಡಿದ್ದೀನಿ. ನಂತರ ಆಲೂಗಡ್ಡೆಯನ್ನು ಬೇಯಿಸಿಟ್ಕೊಂಡಿದ್ದೀನಿ. ಪೂರಿಗೆ ಬೇಕಾಗಿರುವಂತಹ ಇದನ್ನು ನಾನಿನ್ನೂ ಕರಿಬೇಕು ಫ್ರೆಂಡ್ಸ್, ಇದನ್ನು ತೊಗೊಂಡಿದ್ದೀನಿ. ನಂತರ ಈರುಳ್ಳಿ, ಪುದೀನ ಸೊಪ್ಪು, ಕರಿಬೇವು, ಕೊತ್ತಂಬರಿ, ಅಲ್ಲ, ಬೆಳ್ಳುಳ್ಳಿ, ಜೀರಿಗೆ, ಒಂದು 4 ಹಸಿಮೆಣಸಿನ್ಕಾಯಿ, ಹಾಗೆ ನಿಂಬು ಮತ್ತು ಉಪ್ಪು, ಚಾಟ್ ಮಸಾಲ, ಹುಣಸೆಹಣ್ಣಿನ ರಸ, ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ, ಸ್ವಲ್ಪ ಸೇವನ್ನು ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಧನಿಯಾ, ಅಚ್ಕಾರದ ಪುಡಿ. ಇಷ್ಟೆಲ್ಲವನ್ನು ತೊಗೊಂಡು ನಾವೀಗ ಪಾನಿಪುರಿಯನ್ನು ಫಟಾಫಟ್ ಅಂತ ಮಾಡೋಣ. ಮೊದಲು ನಾವಿಲ್ಲಿ ಏನು ಮಾಡಬೇಕು ಅಂತಂದರೆ, ಮಿಕ್ಸಿ ಜಾರ್ಗೆ ಪಾನಿಪುರಿಗೆ ಬೇಕಾಗಿರುವಂತಹ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಏನಂದರೆ, ಮೊದಲು ಇಲ್ಲಿ ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಮಿಕ್ಸಿಗೆ ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಪುದೀನ ಸೊಪ್ಪನ್ನು ತೊಳೆದಿಟ್ಕೊಂಡಿದ್ದೀನಿ ನಾನು. ಪುದೀನ ಸೊಪ್ಪು, ಹಾಗೆಯೇ ಸ್ವಲ್ಪ ಕೊತ್ತಂಬರಿ, ಬೆಳ್ಳುಳ್ಳಿ, ನಂತರ ಇಲ್ಲಿ ಸ್ವಲ್ಪ ಉಪ್ಪು. ಇದೆಲ್ಲವನ್ನು ನಾನಿವಾಗ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್. ಮಿಕ್ಸಿಗೆ ಮಾಡ್ಕೊಂಡು ನಂತರ ಸಣ್ಣಾಗಿ ಅದು ಪೇಸ್ಟನ್ನು ಒಂದು ಜರಡಿಗೆ ಹಾಕ್ಕೊಂಡ್ಬಿಟ್ಟು, ಕೆಳಗಡೆ ನಾವು ಪಾನಿಗೆ ನೀರು ಸ್ವಲ್ಪ ಉಗುರು ಬೆಚ್ಚಗೆ ಕಾಯಿಸಿಟ್ಕೊಂಡಿರ್ತೀನಲ್ಲ ಫ್ರೆಂಡ್ಸ್, ಅದು ಪಾತ್ರೆ ಇದೆ ಕೆಳಗಡೆ. ಅದಕ್ಕೆ ನಾವು ಏನೈತಲ್ಲ ನೀಟಾಗಿ ಸೋಸ್ಕೋಬೇಕು. ಅದರಲ್ಲಿರೋ ಫ್ಲೇವರ್ ಎಲ್ಲ ಕೆಳಗಡೆ ಸೋಸ್ಕೊಂಡು ಹೋಗಿರಬೇಕು. ಮೇಲೆ ಸಿಪ್ಪೆ ಅಂಥದ್ದು ಮಾತ್ರ ಉಳಿಬೇಕು. ಸೊ ನಾನು ಇನ್ನು ಒಂದು ಸ್ವಲ್ಪ ಆ ಜಾರ್ಗೆ ನೀರು ಎಕ್ಸ್ಟ್ರಾ ಹಾಕಿಬಿಟ್ಟು, ಆ ಜಾರ್ಗೇನು ಪೇಸ್ಟ್ ಹತ್ತೈತಲ್ವ ಅದನ್ನು ಕೂಡ ವೇಸ್ಟ್ ಮಾಡೋದಿಲ್ಲ, ಅದನ್ನು ಕೂಡ ನೀರು ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಅದರಲ್ಲಿರ್ತಕ್ಕಂಥ ಎಲ್ಲ ಬೀಳಬೇಕು, ಹಾಗೆ ಸಿಪ್ಪೆ ಅಂಥದ್ದು ಮಾತ್ರ ಮೇಲ್ಗಡೆ ಉಳಿಬೇಕು. ಆ ಥರ ಮಾಡ್ಕೊಂಡ ನಂತರ ನಾವು ಅದೇ ಪಾನಿಗೆ ನಾವು ಹುಣಸೆಹಣ್ಣಿನ ರಸನ ಆ್ಯಡ್ ಮಾಡ್ಕೋಬೇಕು. ಅದು ನಾವು ಒಂದು ಬೌಲ್ನಷ್ಟು ಇವಾಗ ಹುಣಸೆಹಣ್ಣಿನ ರಸನ ತೊಗೊಂಡಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ, ಧನಿಯಾ ಪುಡಿ, ಗರಂ ಮಸಾಲ, ಹಾಗೆ ಜೀರಿಗೆ ಪುಡಿ ಅದನ್ನೆಲ್ಲವನ್ನು ಹಾಕ್ತೀನಿ. ಅದಾದ ನಂತರ ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಆಮೇಲೆ ಇದಕ್ಕೆ ಬೇಕಂದರೆ ನಾವು ಸ್ವಲ್ಪ ಪ್ರಮಾಣದಲ್ಲಿ ನಾವು ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೋಬೋದು. ನಿಂಬೆಹಣ್ಣು ಯಾಕಂದರೆ ಈಗ ಆಲ್ರೆಡಿ ಹುಣಸೆಹಣ್ಣಿನ ರಸ ಹಾಕಿರ್ತೀವಿ, ಆದ್ರೂ ಸ್ವಲ್ಪ ಟೇಸ್ಟ್ ಅದು ಚೇಂಜ್ ಕೊಡುತ್ತೆ ಅಂತ ನಾವು ಸ್ವಲ್ಪ ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೋಬೋದು. ಸೊ ಇವಾಗ ನೋಡಿ ಫ್ರೆಂಡ್ಸ್, ಪಾನಿಪುರಿಗೆ ಬೇಕಾಗುವಂತಹ ಪಾನಿ ರೆಡಿ ಆಯಿತು. ನಂತರ ಏನು ಮಾಡಬೇಕು, ನಾವು ಬೇಯಿಸಿಟ್ಕೊಂಡಿರ್ತೀವಲ್ವ ಆ ಒಂದು ಆಲೂಗಡ್ಡೆಗೆ ಸ್ವಲ್ಪ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಚಾಟ್ ಮಸಾಲ, ಸ್ವಲ್ಪ ಉಪ್ಪು, ಹಾಗೆ ಈರುಳ್ಳಿ, ಕೊತ್ತಂಬರಿ ಇವೆಲ್ಲವನ್ನು ಹಾಕಿ ಅದನ್ನು ಆಲೂಗಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ನಾವು ಉಪ್ಪು ಹಾಕಿದ ನಂತರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಅಂದರೆ ಎಲ್ಲನೂ ಹೊಂದ್ಗೂಡಬೇಕು ಫ್ರೆಂಡ್ಸ್, ಆ ರೀತಿಯಾಗಿ ನಾವು ಸ್ಮ್ಯಾಶ್ ಮಾಡ್ಕೋಬೇಕು. ಇವಾಗ ನೋಡಿರಿ, ಪಾನಿನೂ ರೆಡಿ ಆಯಿತು, ಮಸಾಲೆನೂ ರೆಡಿ ಆಯಿತು. ಸೊ ಇವಾಗ ಪೂರಿಯನ್ನು ಕರ್ಕೊಳ್ಳೋಣ. ಇವು ಪೂರಿ ರೆಡಿಮೇಡ್ ಸಿಗ್ತವೆ ಫ್ರೆಂಡ್ಸ್ ಅಂಗಡಿಯಲ್ಲಿ. ಸೊ ಅವನ್ನೇ ನಾನು ತೊಗೊಂಬಂದಿದ್ದೀನಿ. ಇವನ್ನ ಏನು ಮಾಡಬೇಕು, ನಾವು ಎಣ್ಣೆ ಚೆನ್ನಾಗಿ ಕಾದ ನಂತರ ಹಾಕಿದ ತಕ್ಷಣ ಇವು ಚೆನ್ನಾಗಿ ಉಬ್ಬುತ್ತವೆ. ಯಾವಾದರೂ ಒಂದೊಂದು ಮಾತ್ರ ಪೂರಿ ಉಬ್ಬೋದಿಲ್ಲ. ಅವನ್ನ ಏನು ಮಾಡ್ತೀವಿ ಅಂತಂದರೆ, ನಾವು ಅವನು ಕೂಡ ಆಲೂಗಡ್ಡೆ ಮಸಾಲಾನ ಉಬ್ಬದೇ ಇರೋ ಪೂರಿ ಮೇಲಿಟ್ಟು ಕೂಡ ತಿಂದರೆ ಚೆನ್ನಾಗಿರುತ್ತೆ. ಅದಕ್ಕೇನಂತಾರೆ, ಸುಕ್ಕ ಪೂರಿ ಅಂತಾರೆ ಫ್ರೆಂಡ್ಸ್. ನೋಡಿರಿ, ಇವಾಗ ಪಾನಿನೂ ರೆಡಿ ಆಯಿತು, ಪೂರಿನೂ ರೆಡಿ ಆದವು, ಹಾಗೆ ಆಲೂಗಡ್ಡೆ ಮಸಾಲೆನೂ ರೆಡಿ ಆಯಿತು. ಸೊ ಇವಾಗ ಏನಿದ್ರು ನೆಕ್ಸ್ಟ್ ಎಲ್ಲರೂ ಕೂಡಿ ಚೆನ್ನಾಗಿ ಬಾರಿಸೋದೊಂದೇ ಪ್ರೋಗ್ರಾಮು. ಅಂದರೆ ಬಾರಿಸೋದು ಅಂತಂದರೆ ತಿನ್ನೋದು ಫ್ರೆಂಡ್ಸ್. ಇವಾಗ ಒಂದು ಪ್ಲೇಟ್ಗೆ ನಾನು ಎಲ್ಲ ಪೂರಿಯನ್ನು ಹೋಲ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಅದಕ್ಕೆ ಏನು ಮಾಡಬೇಕಂದ್ರೆ, ನಾವು ಆಲೂಗಡ್ಡೆ ಮಸಾಲ
ಹಾಗೆ ಸೇವ್ ಹಾಕ್ಕೋಬೇಕು ಮತ್ತು ಈರುಳ್ಳಿಯನ್ನು ಹಾಕ್ಕೋಬೇಕು. ಇದೆಲ್ಲ ಹಾಕ್ಕೊಂಡ ನಂತರ ನಮಗೆಷ್ಟು ಪಾನಿ ಬೇಕೋ ಅಷ್ಟು ಪಾನಿಯನ್ನು ನಾವು ಆ ಪೂರಿಯಲ್ಲಿ ಹಾಕ್ಕೊಂಬಿಟ್ಟು, ಸ್ವೀಟ್ ಬೇಕಂದರೆ ಸ್ವೀಟು, ಖಾರ ಬೇಕನ್ನೋರು ಖಾರ, ಅಥವಾ ಎರಡು ಮಿಕ್ಸ್ ಮಾಡಿ ತಿನ್ನೋರು ಎರಡು ಮಿಕ್ಸ್ ಕೂಡ ಮಾಡ್ಕೋಬೋದು. ಅಥವಾ ಯಾವುದು ಪಾನಿನೂ ಬೇಡ ಸ್ವೀಟು ಬೇಡ ಅನ್ನೋರು ಹಾಗೆ ಕೂಡ ತಿನ್ಬೋದು ಆ ಪೂರಿನ. ಅದು ಸುಕ್ಕ ಪೂರಿ ಆಗುತ್ತೆ ಫ್ರೆಂಡ್ಸ್. ನೋಡಿ, ಇವಾಗ ನಾನು ಒಂದು ಪೂರಿಗೆ ಆಲೂಗಡ್ಡೆಯನ್ನು ಹಾಕಿಬಿಟ್ಟು ಸ್ವಲ್ಪ ಈರುಳ್ಳಿಯನ್ನು ಹಾಕಿ 1-2 ಸ್ಪೂನ್ ಅಥವಾ 1 ಸ್ಪೂನಷ್ಟು ಸ್ವೀಟನ್ನು ಹಾಕ್ಕೊಂಡು 1-2 ಸ್ಪೂನಷ್ಟು ಪಾನಿಯನ್ನು ಹಾಕ್ಕೊಂಡು ನಂತರ ಸ್ವಲ್ಪ ಸೇವನ್ನು ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ಇವಾಗ ಸರಿ ಫ್ರೆಂಡ್ಸ್, ಈ ಒಂದು ಪಾನಿಪುರಿ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ರೆಸಿಪಿಯೊಂದಿಗೆ ಮೀಟ್ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಹ್ಯಾವ್ ಅ ನೈಸ್ ಡೇ.